ಅಮೌಂಟ್ ಕೇಳ್ಬಿಡಿ ಪೂಜೆ ಹೇಗಿದೆ ಚಿಕನ್ ಗ್ರೇವಿ? ಸೂಪರ್ ಆಗಿ. ನೀವು ಚಿಕನ್ ದೋಸೆ ಗ್ರೇವಿ ಮಾಡೋದು ನೋಡ್ಕೋಬೇಕಾ? ಬನ್ನಿ ಹೇಗೆ ಮಾಡೋದು ಅಂತ. ಫಸ್ಟಿಗೆ ಬಾಣಲಿ ಇಟ್ಟು ಎಣ್ಣೆ ಹಾಕಿ ಒಂದು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ, ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ಇಲ್ಲೊಂದು ಮಸಾಲೆ ರೆಡಿ ಮಾಡೋಣ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ, ಒಂದು ಸ್ಮಾಲ್ ಸೈಜ್ ಟೊಮೆಟೊ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಮೆಣಸು ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ. ಇಲ್ಲಿ ಈರುಳ್ಳಿ ಫ್ರೈ ಆದಮೇಲೆ ಒಂದು ಸ್ಮಾಲ್ ಸೈಜ್ ಟೊಮೆಟೊ, ಕೊತ್ತಂಬರಿ, ಪುದೀನ ಹಾಕಿ ಎಣ್ಣೆಲಿ ಫ್ರೈ ಮಾಡಿ. ಅಷ್ಟರಲ್ಲಿ ಚಿಕನ್ನ ನೀಟಾಗಿ ತೊಳೆದು ಆ ಚಿಕನ್ನ ಅದ್ರ ಜೊತೆ ಸೇರಿಸಿ, ನಾನಿಲ್ಲಿ 2.25 kg ಚಿಕನ್ ತೊಗೊಂಡಿದ್ದೀನಿ. ನೀವೆಷ್ಟು ಚಿಕನ್ ತೊಗೋತೀರಿ ಅದ್ರ ತಕ್ಕನಾಗಿ ಮಸಾಲೆ ಮಾಡಿ. ಈ ಚಿಕನ್ ಎಣ್ಣೆಲಿ ಫ್ರೈ ಆಗಲಿ. ಇಲ್ಲಿ ಮಸಾಲೆ ಏನು ಫ್ರೈ ಮಾಡ್ತಾಯಿದ್ವಿ ಅದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ, ಪುದೀನ ಹಾಕಿ ಆರಕ್ಕೆ ಇಲ್ಲಿ ಚಿಕನ್ಗೆ ಉಪ್ಪು, ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಮತ್ತು ಚಿಕನ್ ಮಸಾಲೆ ಪೌಡ್ರು, ಈ 3 ಪೌಡ್ರ್ ಯೂಸ್ ಮಾಡ್ತೀನಿ ನಾನು. ಇಲ್ಲಿ ಜಾಸ್ತಿ ಯಾವುದೇ ಮಸಾಲೆ ಪೌಡ್ರ್ ಯೂಸ್ ಮಾಡಲ್ಲ. ಇದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ. ಈ ಹಂತದಲ್ಲಿ ನಾವು ಉಪ್ಪು ಖಾರ ಸೇರಿಸೋದ್ರಿಂದ ಚಿಕನ್ಗೆ ಉಪ್ಪು ಖಾರ ಹಿಡಿಯುತ್ತೆ. ಇದನ್ನು ಎಣ್ಣೆಯಲ್ಲಿ ನೀರು ಬಿಡೋವರೆಗೂ ಫ್ರೈ ಮಾಡಿ. ಇಲ್ಲಿ ಆ ಮಸಾಲೆ ಫ್ರೈ ಇತ್ತಲ್ಲ ಅದನ್ನು ನೀಟಾಗಿ ಪೇಸ್ಟ್ ಮಾಡಿ ಚಿಕನ್ ಜೊತೆಗೆ ಸೇರಿಸಿ. ಇದೇ ಮಿಕ್ಸಿ ಜಾರಲ್ಲಿ ನಾನು ಸ್ವಲ್ಪ ಕಾಯಿ ಮತ್ತು ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ನಮ್ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ, ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿ ಆ ಮಸಾಲೆನೂ ಅದರಲ್ಲಿ ಸೇರಿಸಿ, ನೀರು ಎಷ್ಟು ಬೇಕಷ್ಟು ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕಷ್ಟು ಸೇರಿಸೋಣ. ನಾವು ಹೊರಗಡೆಯಿಂದ ಚಿಕನ್ ತರೋದ್ರಿಂದ ನಾವಿಲ್ಲೇನು ಮಾಡ್ತೀವಿ ಅಂದರೆ ಒಂದು ಚಾಕುನ ಚೆನ್ನಾಗಿ ಕಾಯಿಸಿ, ಕಬ್ಬಿಣದ ಚಾಕುನ ಚೆನ್ನಾಗಿ ಕಾಯಿಸಿ 3 ಟೈಮ್ಸಲ್ಲಿ ಹಾಕ್ತೀವಿ. ಸೊ ದೃಷ್ಟಿ ಎಲ್ಲ ಹೋಗುತ್ತೆ. ಸೊ ಈಗ ಚಿಕನ್ ಮಸಾಲೆ ಗ್ರೇವಿ ರೆಡಿ ಆಗಿದೆ.